10% ಅಷ್ಟು ನ್ಯೂ ಟ್ಯಾಕ್ಸ್ ಫ್ರಮ್ US. ಟ್ರಂಪ್ ಬಂದಾಗಿನಿಂದನೂ ಒಂದಲ್ಲ ಒಂದು ಕಿರಿಕ್ ನಡೀತಾನೆ ಇದೆ. ಫಸ್ಟ್ ಬಂದಾಗ ಅವರು ಟ್ಯಾಕ್ಸ್ ನಿಂದನೇ ಸ್ಟಾರ್ಟ್ ಆಗಿದ್ದು, ಟ್ಯಾರಿಫ್ ಇಂದನೇ ಸ್ಟಾರ್ಟ್ ಆಗಿದ್ದು, ಆಮೇಲೆ ವರ್ಲ್ಡ್ ವಾರ್ ಇಂದ ಸ್ಟಾರ್ಟ್ ಆಯ್ತು. ಈಗ ಮತ್ತೆ ಅಗೈನ್ ಟ್ಯಾರಿಫ್ಗೆ ಬಂದು ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಇದ್ದ ನಿಂತೋಯ್ತು ಅನ್ನೋ ಟೈಮಲ್ಲೇ ಮತ್ತೆ ಸೆಕೆಂಡ್ ಟೈಮ್ ಇದ್ದ ಸ್ಟಾರ್ಟ್ ಆಗ್ಬಿಟ್ಟು 14 ಡೇಸ್ ಆಯ್ತು. ಲಾಸ್ಟ್ 14 ಡೇಸ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಕ್ರೂಡ್ ಆಯಿಲ್ ಆಗಿರ್ಬೋದು, ಗೋಲ್ಡನ್ ಸಿಲ್ವರ್, ವರ್ಲ್ಡ್ ಮಾರ್ಕೆಟ್, ನಿಫ್ಟಿ, ಇವೆಲ್ಲ ಯಾವ ತರ ರಿಯಾಕ್ಷನ್ ಕೊಟ್ಟಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇನ್ನು ನೆಕ್ಸ್ಟ್ ಬಿಗ್ ಇವೆಂಟ್ ಬಂದ್ಬಿಟ್ಟು ಫೆಡ್ ಮೀಟಿಂಗ್ ಇದೆ. ಫೆಡ್ ಮೀಟಿಂಗ್ ಇದೆ ನೆಕ್ಸ್ಟ್ ವೀಕ್, ಮಂಗಳವಾರ ಮತ್ತು ಬುಧವಾರ. ಅದರಲ್ಲಿ ಯಾವ ತರ ಔಟ್ಕಮ್ ಬರ್ಬೋದು, ಅದಕ್ಕೆ ಗೋಲ್ಡ್ ಅಂಡ್ ಸಿಲ್ವರ್ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಜುಲೈ ಮಂತ್ ಅಲ್ಲಿ ಯಾವ ತರ ಆಕ್ಟಿವಿಟಿ ನಡೆದಿದೆ ಲಾಸ್ಟ್ 3 ವೀಕ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು F&O ಸ್ಟಾಕ್ಸ್, F&Oಗೆ 3 ಸ್ಟಾಕ್ ಆಡ್ ಆಗ್ತಾ ಇದಾವೆ. ಆ ಸ್ಟಾಕ್ ಯಾವ ತರ ಇರುತ್ತೆ, ಯಾವ್ಯಾವ ಸ್ಟಾಕ್ ಯಾವ ತರ ರಿಯಾಕ್ಷನ್ ಆಗ್ಬೋದು ಅನ್ನೋದನ್ನ ತಿಳ್ಕೊಂತ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ 422 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು 24,000 ಬಿಲೋ ಕ್ಲೋಸ್ ಆಗ್ಬಿಟ್ಟಿದೆ. ಇನ್ನ ಅಮೆರಿಕದ ಡೌಜನ್ ಮಾರ್ಕೆಟ್ ನೋಡೋದಾದ್ರೆ 207 ಪಾಯಿಂಟ್ಸ್ ಡೌನ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 1728 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಅಂದ್ರೆ ವರ್ಲ್ಡ್ ಮಾರ್ಕೆಟ್ ಎಲ್ಲ ವೀಕ್ ಆಗಿ ಟ್ರೇಡ್ ಆಗಿದೆ ಅಂತಾನೆ ಹೇಳ್ಬೋದು ಲಾಸ್ಟ್ ವೀಕ್ ಅಲ್ಲಿ. ಸೊ ಈಗ ನಾವು ಟ್ಯಾಕ್ಸ್ ಬಗ್ಗೆ ಮಾತಾಡೋಣ. ಟ್ಯಾಕ್ಸ್ 10%, ಏನು 60 ದೇಶಗಳ ಮೇಲೆ 10% ಟ್ಯಾಕ್ಸ್ ಅಂತ ಹೇಳ್ತಾ ಇದಾರೆ. ಆದ್ರೆ ಇಸ್ರೇಲ್ ಮತ್ತು ಚೈನಾ ಮೇಲೆ 12.5% ಟ್ಯಾಕ್ಸ್ ಅಂತ ಹೇಳ್ತಾ ಇದಾರೆ. ಸೊ ಹಾಗಾದ್ರೆ ಇದು ಹೊಸ ಟ್ಯಾಕ್ಸಾ? ಫೆಡರಲ್ ಕೋರ್ಟ್ ಹೇಳಿತ್ತು, ಡೊನಾಲ್ಡ್ ಟ್ರಂಪ್ ಅವರು ಏನು ಟ್ಯಾಕ್ಸ್ ರೂಲ್ ತಂದಿದ್ರು, 25% ಇಂಡಿಯಾ ಮೇಲೆ ಹಾಕಿ ಅಡಿಷನಲ್ ಟ್ಯಾರಿಫ್ 25% ಹಾಕಿದ್ರು. ಅದನ್ನೆಲ್ಲ ಫೆಡರಲ್ ಕೋರ್ಟ್ ಒಡೆದಾಕಿತ್ತು. ಆದ್ರೆ ಈಗ ಎಗೈನ್ ಅವರು ಟ್ಯಾರಿಫ್ ಹಾಕ್ತಾ ಇರೋದು ಯಾವ್ದ್ರ ಮೇಲೆ? ಸೊ 201 ಪ್ರಕಾರ, ಅವರು ಸೆಕ್ಷನ್ 201 ಪ್ರಕಾರ ಟ್ಯಾರಿಫ್ 150 ಡೇಸ್ ವರೆಗೂ ಆಗ್ಬೋದು ಟ್ಯಾರಿಫ್ ಅಂತ ಹೇಳ್ಬಿಟ್ಟು ಏನ್ ರೂಲ್ ಇತ್ತು, ಆ ರೂಲ್ ಪ್ರಕಾರ ಅದು ಎಂಡ್ ಆಗ್ತಿತ್ತು ಆಗಸ್ಟ್ 1ಗೆ. ಅದರಿಂದನೇ ಅವರು ಅದನ್ನ ರಿನಿವಲ್ ಮಾಡೋದಕ್ಕಂತಾನೆ ಲೇಬರ್, ಲೋಯರ್ ಲೇಬರ್ ಅಂದ್ರೆ ಎಕಾನಮಿ ಲೇಬರ್ ಎಲ್ಲೆಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೋ ಅದು ಎಫೆಕ್ಟ್ ಆಗ್ತಿರುತ್ತೋ US ಗೆ, ಅವ್ರ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸೆಕ್ಷನ್ 301 ಪ್ರಕಾರ ಅಂತ ಹೇಳ್ಬಿಟ್ಟು ಈಗ 10% ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅದೇ ಟ್ರಂಪ್ ಬಂದಾಗಿಂದನು ನೋಡಿ, ಫಸ್ಟ್ ಬಿಗಿನಿಂಗ್ ಲಾಸ್ಟ್ ಆಲ್ಮೋಸ್ಟ್ 2 ಇಯರ್ಸ್ ಆಯ್ತು ಟ್ರಂಪ್ ಬಂದು. ಅವಾಗಿಂದನು ಫಸ್ಟ್ ಬಂದು ಏಪ್ರಿಲ್ 2024 ಇಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಒಂದು ಟ್ಯಾರಿಫ್ ಅಂತಾರೆ, ಇಲ್ಲ ಯಾವ್ದಾದ್ರು ನ್ಯೂಸ್ ಅಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು, ಪಾಪ್ಯುಲಾರಿಟಿ ಹೊಂದ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ನಾವ್ ಅನ್ಕೊಂಡಂಗೆ ಟ್ಯಾರಿಫ್ ಅಂತಿದ್ರು, ಆಮೇಲೆ ಬಂದ್ಬಿಟ್ಟು ವಾರ್ ಸ್ಟಾರ್ಟ್ ಆಯ್ತು. ವಾರ್ ಸ್ಟಾರ್ಟ್ ಆದ್ಮೇಲೆ ವಾರ್ ನಿಂತೋಯ್ತು, ಮತ್ತೆ ಈಗ ಟ್ಯಾರಿಫ್ ಅಂತಾರೆ, ಮತ್ತೆ ವಾರ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಬೇರೆ ದೇಶನ ಅಕ್ವೈರ್ ಮಾಡಕ್ ಹೋಗ್ತಾರೆ. ವೆನ್ಜುಲಾ ಆಯ್ತು, ಆಮೇಲೆ ಸಣ್ಣ ದ್ವೀಪ ಆಯ್ತು, ಐಲ್ಯಾಂಡ್ ಆಯ್ತು, ಈ ತರ ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಟ್ರಂಪ್ ಅವರು ಬ್ಯುಸಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಈಗ ಟ್ಯಾರಿಫ್ ಅಂತ ಬಂದಾಗ ನೆಕ್ಸ್ಟ್ ಟ್ಯಾರಿಫ್ ಮೆಡಿಸಿನ್, ಅದಕ್ಕೆ ಫಾರ್ಮಾ ಸೆಕ್ಟರ್ ಒಂದು ಬಿಗ್ ಫಾಲ್ ಅನ್ಕೊಂಡಿತ್ತು. ಮೇನ್ ಏನು ಫಸ್ಟ್ ಆಫ್ ಆಗಸ್ಟ್ 2028 ವರ್ಗು ಏನಿದೆ ಅದು 0 ಟ್ಯಾರಿಫ್ ಇರುತ್ತೆ ಮೆಡಿಸಿನ್, ಬೇಸಿಕ್ ಜನರಿಕ್ ಮೆಡಿಸಿನ್ಗೆ. ಅದಾದ್ಮೇಲೆ 2028 to 29 ವರ್ಗು 100% ಟ್ಯಾಕ್ಸ್ ಇರುತ್ತೆ. 29 ಆನ್ವರ್ಡ್ಸ್ 200% ಟ್ಯಾರಿಫ್ ಹಾಕ್ತಿವಿ ಜನರಿಕ್ ಮೆಡಿಸಿನ್ಗೂ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡಿದಕ್ಕೆ ಫಾರ್ಮಾ ಸೆಕ್ಟರ್ ಒಂದು ಬಿಗ್ ಫಾಲ್ ಅನ್ನು ಕಂಡಿದ್ವು. ಸೊ ಈ ತರ ಒಂದು ಟ್ಯಾರಿಫ್ ಹಾಕೋದ್ರಿಂದ US ಅವರು ಒಂದು ಬಿಗ್ ಮೊತ್ತದಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾನೆ ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು. ಜರ್ನಲಿಸ್ಟ್ JD ವ್ಯಾನ್ಸನ್ಗೆ ಒಂದು ಕ್ವಶನ್ ಕೇಳ್ತಾರೆ, ಇಲ್ಲಿ ಊಟ ಇಲ್ಲದೆ ಒದ್ದಾಡ್ತಾ ಇದಾರೆ, ಆದ್ರೆ ಬಿಲಿಯನ್ ಗಟ್ಲೆ ಇರಾನ್ ವಾರ್ಗೆ ನೀವು ಖರ್ಚು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅವರು ಸಿಟ್ಟಿಗೆದ್ದು ಹೇಳ್ತಾರೆ, ಆ ತರ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನ್ ಅನ್ಕೊಂಡಿದ್ರು, ಪ್ರಪಂಚದಲ್ಲಿ ಅಮೆರಿಕ ಶ್ರೀಮಂತ ಕಂಟ್ರಿ, ಡೆವಲಪ್ಡ್ ಕಂಟ್ರಿ ಏನ್ ಅನ್ಕೊಂಡಿದ್ರು, ಆದ್ರೆ ಅಲ್ಲಿ ಈ ತರ ಇದೆಯಾ ರಿಯಾಲಿಟಿಯಾಗಿ ಅಂತ ಥಿಂಕ್ ಮಾಡ್ಬೇಕಾಗಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಹೊಸ ಟ್ಯಾರಿಫ್ ಮತ್ತು US ಅಲ್ಲಿ ಬೆಳವಣಿಗೆಗಳಾಗ್ತಾ ಇದ್ರೆ, ಇನ್ನು ಲಾಸ್ಟ್ 14 ಡೇಸ್ ಅಲ್ಲಿ ಸೆಕೆಂಡ್ ಟೈಮ್ ವಾರ್ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ನಿಂದನು ಕ್ರೂಡ್ ಆಯಿಲ್ ಕೂಲ್ ಡೌನ್ ಆಗ್ಬಿಟ್ಟು ಬಿಲೋ $70 ಬಂದ್ಬಿಟ್ಟಿತ್ತು ಬ್ರೆಂಟ್ ಕ್ರೂಡ್. ಆದ್ರೆ ಲಾಸ್ಟ್ 15 ಡೇಸ್ ಅಲ್ಲಿ ಕ್ರೂಡ್ ಆಯಿಲ್ 40% ಅಷ್ಟು ರೈಸ್ ಆಗ್ಬಿಟ್ಟು $101 per ಬ್ಯಾರಲ್ ಅಲ್ಲಿವರೆಗೂ ಮೂವ್ಮೆಂಟ್ ಆಯ್ತು. ಸೊ ಯಾವಾಗ ಈ ಕ್ರೂಡ್ ಆಯಿಲ್ ಅಪ್ ಆಗ್ತಾ ಹೋಗ್ತಾ ಇದೆಯೋ ಆಗ ಏನು ಎಕಾನಮಿ ಫಿಸಿಕಲ್ ಡಿಫಿಷಿಯೇಟ್ ಇರ್ಬೋದು, ಆಗ ಇಂಡಿಯನ್ ಎಕಾನಮಿ ಇರ್ಬೋದು, ಇಲ್ಲ ವರ್ಲ್ಡ್ ಎಕಾನಮಿ ಇರ್ಬೋದು, ಅದು ಅಲ್ಲಾಡಿಸ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲ ಯಾಕಾಯ್ತು? ಈಗ ಫಸ್ಟ್ ವಾರ್ ಸ್ಟಾರ್ಟ್ ಆದಾಗ ಅದು ಕೂಲ್ ಡೌನ್ ಆಗೇ ಇತ್ತು 2 ಡೇಸ್ ಅಲ್ಲಿ, ಯಾವುದೇ ಒಂದು ಬಿಗ್ ರಿಯಾಕ್ಷನ್ ಅಂತ ತೋರಿಸಿರ್ಲಿಲ್ಲ. ಆದ್ರೆ 2 ದಿವಸ ಆದ್ಮೇಲೆ ಏನಾಯ್ತು? ಸೊ ಇರಾನ್ ಅವರು ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕಂಟ್ರೋಲ್ ಮಾಡ್ತಾ ಇದ್ರು. ಸ್ಟ್ರೈಟ್ ಆಫ್ ಹಾರ್ಮೋಸ್ಗೆ ಆಲ್ಟರ್ನೇಟಿವ್ ಆಗಿ ಯಮನ್ ಹತ್ರ ಇರುವಂತಹ ಬಾಬಾ ಆಲ್ಮಂದ್ ಯಾವ್ದಿತ್ತು ಅದನ್ನ
ಕಂಟ್ರೋಲ್ ಅಲ್ಲಿ ಅವರು ಇದ್ರೂ ಸಹ ಯಾವುದೇ ಒಂದು ತರವಾದ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಅಲ್ಲೂ ಹೌತಿಸ್ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಹೌತಿಸ್ಗೆ ಫಂಡ್ ಮಾಡ್ತಾ ಇರೋದು ಇರಾನ್ ಅವರು. ಸೊ ಆ ಒಂದು ಇದ್ರ ಮೇಲೆನೆ ಈಗ ಇರಾನ್ ಅವರು ಲಾಸ್ಟ್ 1 ವೀಕ್ ಇಂದ ಅದನ್ನ ಕ್ಲೋಸ್ ಮಾಡಬೇಕು ಅಂತ ಯಾವಾಗ ಡಿಮ್ಯಾಂಡ್ ಇಟ್ರೋ ಮತ್ತೆ ಅಲ್ಲಿಂದ ಕಮಾಂಡರ್ಸ್ ನ ಈಗ ಹೌತಿಸ್ ಹತ್ರ ಕಳ್ಸಿದ್ದಾರೆ. ಯಮನ್ ಕಂಟ್ರೋಲ್ ಹೌತಿಸ್ ಎಲ್ಲಿದೆಯೋ ಅಲ್ಲಿಗೆ ಕಳ್ಸಿದ್ದಾರೆ. ಓವರ್ ಆಲ್ ಟೋಟಲ್ ಯಮನ್ ಇರಾನ್ ಕಂಟ್ರೋಲ್ ಅಲ್ಲಿ ಇಲ್ಲ. ಪಾರ್ಟ್ ಮಾತ್ರ ಹೌತಿಸ್ ಎಲ್ಲಿ ಕಂಟ್ರೋಲ್ ಇದೆ ಅದು ಮಾತ್ರ ಇರಾನ್ ಒಂದು ಕಂಟ್ರೋಲ್ ಮಾಡ್ತಾರೆ. ಇನ್ನು ಮಿಕ್ಕಿದೆಲ್ಲ US ಕಂಟ್ರೋಲ್ ಅಲ್ಲೇ ಇರುತ್ತೆ. ಯಾವಾಗ ಆ ಒಂದು ಮಾರ್ಗ ಒಂದು ಕಂಟ್ರೋಲ್ ಮಾಡ್ತಾರೆ ಇಲ್ಲ ಸ್ಟಾಪ್ ಮಾಡ್ತಾರೆ, ಅದರಿಂದ 400 ಮಿಲಿಯನ್ ಬ್ಯಾರಲ್ ಅಷ್ಟು ಔಟ್ಫ್ಲೋ ಆಗ್ತಿತ್ತು ಸೌದಿ ಅರೇಬಿಯಿಂದ. ಅದನ್ನ ತಡೆದ್ರೆ ನೆಕ್ಸ್ಟ್ ಆಯಿಲ್ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಭಯದಿಂದನೇ ಆಯಿಲ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇದರಿಂದ ಏನಾಯ್ತು, ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರ್ತಾರೋ ಮಾರ್ಕೆಟ್ ವಾಲಿಟಿಲಿಟಿನ ಕ್ರಿಯೇಟ್ ಮಾಡ್ತಾ ಬರ್ತಾ ಇರ್ತಾರೆ. ಅದನ್ನೇ ಈಗ ಲಾಸ್ಟ್ ಟೂ ಡೇಸ್ ಓಪನ್ ಆಗಿ 2 ಡೇಸ್ ಅಂದ್ರೆ ವಾರ್ ಸ್ಟಾರ್ಟ್ ಆಗಿ 2 ಡೇಸ್ ಅಲ್ಲಿ ಏನ್ ಬಿಗ್ ಇಂಪ್ಯಾಕ್ಟ್ ಆಗಿರಲ್ಲ. ಯಾವಾಗ ಇದು ಮುನ್ನೆಲೆಗೆ ಬರುತ್ತೋ ಆಗ ಕ್ರೂಡ್ ಆಯಿಲ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾದ್ರೆ ಲಾಸ್ಟ್ ಡೇ ಅಂದ್ರೆ ಫ್ರೈಡೇ ಏನಾಯ್ತು, ಫ್ರೈಡೇ ಒಂದು ಬಿಗ್ ಫಾಲ್ 200 ಪಾಯಿಂಟ್ಸ್ ಫಾಲ್ ಆಗಿತ್ತು, ಆದ್ರೆ ಸ್ಲೋಲಿ ರಿಕವರಿ ಕಂಡಿದೆ. ಸೊ ಯಾವಾಗ ಕ್ರೂಡ್ ಆಯಿಲ್ $101 ಟಚ್ ಆಗ್ಬಿಟ್ಟು $97 ಫಾಲ್ ಆಯ್ತು, ಆಗ ಸ್ಲೋಲಿ ರಿಕವರ್ ಆಗ್ತಾ ಬಂತು. ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲೇ ಸ್ಟೇಬಲ್ ಆಗ್ತಾ ಒಂದು ಮಿರರ್ ಎಫೆಕ್ಟ್ ಅಂತಾನೆ ಹೇಳ್ಬೋದು, ಗೋಲ್ಡ್ ಅಪ್ ಆಗ್ತಾನೆ ಬಂದಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಲಾಸ್ಟ್ 15 ಡೇಸ್ ಇಂದ ಕ್ರೂಡ್ ಆಯಿಲ್ ಇಂಪ್ಯಾಕ್ಟ್ ಆದ್ರೆ, ಇನ್ನ ವರ್ಲ್ಡ್ ಮಾರ್ಕೆಟ್ ನಾವು ಮೊದಲೇ ಮಾತಾಡ್ಕೊಂಡಂಗೆ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಎಲ್ಲ ವೀಕ್ ಆಗಿ ಟ್ರೇಡ್ ಆಗಿದೆ. ಜಪಾನ್ ಮಾರ್ಕೆಟ್ ಇರ್ಬೋದು, US ಮಾರ್ಕೆಟ್, ತೈವಾನ್ ಮಾರ್ಕೆಟ್ ಇರ್ಬೋದು, ಇಂಡಿಯನ್ ಮಾರ್ಕೆಟ್ ಇರೋದು ಎಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇನ್ನು ನಾವು US ಮಾರ್ಕೆಟ್ ಅಲ್ಲಿ ಮಾತಾಡೋದಾದ್ರೆ ಟೆಸ್ಲಾ ಇರ್ಬೋದು, ಇವಾಗ ಒರಾಕಲ್ ಫೈನಾನ್ಷಿಯಲ್ ಇರ್ಬೋದು, ಇವೆಲ್ಲ AI ಕಂಪನಿಗಳಿಗೆ ರಿಲೇಟೆಡ್ ಮತ್ತು IT ಕಂಪನಿ ರಿಲೇಟೆಡ್ ಎಲ್ಲ ಫಾಲ್ ಆಗ್ತಾನೆ ಬರ್ತಾ ಇದಾವೆ. ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆ ಇನ್ವೆಸ್ಟ್ಮೆಂಟ್ ಗೆ ತಕ್ಕಂತೆ ರಿಟರ್ನ್ ಬರ್ತಿಲ್ಲ ಅನ್ನೋದೇ ಒಂದು ದೊಡ್ಡ ನ್ಯೂಸ್ ಆಗಿದೆ. ಅಂದ್ರೆ ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್ ಗೆ ಮೀಟ್ ಆಗಿಲ್ಲ, ಅದರಿಂದನೇ ಡೌನ್ ಫಾಲ್ ಆಗ್ತಾ ಇದಾವೆ, ಸೆಲ್ ಆಫ್ ಆಗ್ತಾ ಇದೆ, ಅಂದ್ರೆ ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಇದ್ದಾರೆ ಅಂತ ಒಂದು ಹೇಳ್ಬೋದು. ಸೊ ಇನ್ನು ವರ್ಲ್ಡ್ ಮಾರ್ಕೆಟ್ ಅಂದಾಗ ಜಪಾನ್ ಮಾರ್ಕೆಟ್ ಅಷ್ಟೇ ಸೆಮಿ ಕಂಡಕ್ಟರ್ ಇಂದ ಹಿಡಿದು AI ಕಂಪನಿಗಳಿಂದ ಹಿಡಿದು ಎಲ್ಲ ಡೌನ್ ಫಾಲ್ ಕಂಡಿದ್ದೇವೆ. ಇನ್ನು ಇಂಡಿಯನ್ ಮಾರ್ಕೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು 24,400 ವರೆಗೂ ಕ್ಲೈಮ್ ಆಗುತ್ತೆ ನಿಫ್ಟಿ. ಮತ್ತೆ ಒಂದು ಬಿಗ್ ಸಪೋರ್ಟ್ ಅಂದ್ರೆ ಈಗ 23,600 ಏನಿದೆ ಅದು ಒಂದು ಬಿಗ್ ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಮೂವಿಂಗ್ ಆವರೇಜ್ ಇರ್ಬೋದು ಇಲ್ಲ ಪ್ರೀವಿಯಸ್ ಟೈಮ್ ಅಲ್ಲಿಂದ ಬಂದು ಬೌನ್ಸ್ ಬೇಕಾಗಿರುತ್ತೆ. ಸೊ ಆ ಒಂದು ಸಪೋರ್ಟ್ ಏನಿದೆ ಅದು ಒಂದು ಬಿಗ್ಗೆಸ್ಟ್ ಸಪೋರ್ಟ್. ಫ್ರೈಡೆ ಅದೇನಾದ್ರು ಬ್ರೇಕ್ ಆಗಿದ್ರೆ ಇನ್ನು ಫರ್ದರ್ ಫಾಲ್ ಕಂಡಿರ್ಬೋದಾಗಿತ್ತು, ಆದ್ರೆ ಅದು ಬ್ರೇಕ್ ಆಗಿಲ್ಲ, ಅಲ್ಲಿಂದ ರಿಕವರಿ ಕಂಡಿದೆ. ಸೊ ಹಾಗಾದ್ರೆ ಅನದರ್ ಅಂದ್ರೆ ಈಗ ಸಾಟರ್ಡೆ ಸಂಡೇ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಯಾವ ತರ ಸ್ಟೇಟ್ಮೆಂಟ್ ಮಾಡ್ತಾರೆ ಅನ್ನೋದ್ರ ಬೇಸ್ ಮೇಲೆನೆ ನಿಫ್ಟಿ ಮೂವ್ಮೆಂಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಅದ್ರ ಜೊತೆಗೆ ಒಂದು ಬಿಗ್ ಇವೆಂಟ್ ಅಂದ್ರೆ ಫೆಡ್ರಲ್ ಇದರಲ್ಲಿ 28th and 29th ಮೀಟಿಂಗ್ ಇದೆ. ಸೊ 29th ಫೆಡರಲ್ ಬ್ಯಾಂಕ್ ಏನ್ ಡಿಸಿಷನ್ಸ್ ರೇಟ್ ಡಿಸಿಷನ್ಸ್ ಏನ್ ಇರುತ್ತೆ ಅನ್ನೋದನ್ನ ಔಟ್ಕಮ್ ಬರುತ್ತೆ. ಈ ಔಟ್ಕಮ್ ಬರ್ಬೇಕಾದ್ರೆ ಮುಖ್ಯವಾಗಿ ಅವ್ರು ಫೆಡ್ ಏನ್ ನೋಡ್ತಾರೆ, ಬಾಂಡ್ ಈಲ್ಡ್ ಬಂದ್ಬಿಟ್ಟು 4.7% ಅಷ್ಟು ಕ್ಲೈಮ್ ಆಗ್ತಾ ಬಂದಿದೆ. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ರೇಟ್ ಕಟ್ ಮಾಡೋದು ಎಲ್ಲಿರುತ್ತೆ? ಯಾವಾಗ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗುತ್ತೋ ಸೊ ಅವಾಗ ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತಾ. ಸೊ ಎಲ್ಲ ಡೇಟಾ ನೋಡಿದಾಗ ಫೆಡ್ ರೇಟ್ ಕಟ್ ಮಾಡೋದು ಡೌಟ್ ಆಗಿ ಉಳಿಯುತ್ತೆ. ಸೊ ಯಾವಾಗ ಡೌಟ್ ಆಗಿ ಉಳಿಯುತ್ತೋ ಆಗ ಒಂದು ಸ್ಟೇ ಆಗ್ಬೋದು, ಇಲ್ಲ ಅನ್ಚೇಂಜ್ ಆಗ್ಬೋದು, ಇಲ್ಲ ಇನ್ಕ್ರೀಸ್ ಮಾಡ್ಬೋದು. ಯಾವಾಗ ಇನ್ಕ್ರೀಸ್ ಮಾಡ್ತಾರೋ ಅವಾಗ ಒಂದು ಬಿಗ್ ಇಂಪ್ಯಾಕ್ಟ್ ಆಗ್ಬೋದು ಗೋಲ್ಡ್ ಅಂಡ್ ಸಿಲ್ವರ್ಗೆ. ಸೊ ಯಾವಾಗ ಫೆಡ್ ರಿಸಲ್ಟ್ ರೇಟ್ ಹೈಕ್ ಮಾಡ್ತಾರೋ ಆಗ ಗೋಲ್ಡ್ ಅಂಡ್ ಸಿಲ್ವರ್ ಡಿಕ್ರೀಸ್ ಆಗುತ್ತೆ. ಯಾವಾಗ ರೇಟ್ ಕಟ್ ಮಾಡ್ತಾರೋ ಆಗ ಗೋಲ್ಡ್ ಅಂಡ್ ಸಿಲ್ವರ್ ಅಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಒಂದು ಡಿಸಿಷನ್ ಕೆವಿನ್ ವಾಶ್ ಅವರು ಯಾವ ತರ ಒಂದು ಡಿಸ್ಕ್ರೈಬ್ ಮಾಡಿ ಯಾವ ತರ ಡಿಸಿಷನ್ ತಗೊಂತಾರೆ ಅನ್ನೋದ್ರ ಮೇಲೆನೆ ಗೋಲ್ಡ್ ಅಂಡ್ ಸಿಲ್ವರ್ ಒಂದು ಬಿಗ್ ಮೂವ್ಮೆಂಟ್ ನ ಕಾಣೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಲಾಸ್ಟ್ 14 ಡೇಸ್ ಇಂದ ಗೋಲ್ಡ್ ಅಂಡ್ ಸಿಲ್ವರ್ ನೋಡೋದಾದ್ರೆ ಗೋಲ್ಡ್ 4,000 ಅನ್ಸ್ ಪರ್ ಡಾಲರ್ 4,000 ಅನ್ಸ್ ಅಲ್ಲಿ $4,000 ಪರ್ ಅನ್ಸ್ ಅಲ್ಲೇ ಟ್ರೇಡ್ ಆಗ್ತದೆ. ಇನ್ನು ಸಿಲ್ವರ್ ನೋಡೋದಾದ್ರೆ $58 to $60 ಪರ್ ಅನ್ಸ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಯಾವುದೇ ಒಂದು ಅಪ್ ಸೈಡ್ ಆಗ್ಲಿ ಡೌನ್ ಸೈಡ್ ಆಗ್ಲಿ ನೋಡ್ಲಿಲ್ಲ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಕ್ಲೈಮ್ ಅಂದ್ರೆ ಅಪ್ ಆಗಿರೋದಕ್ಕೆ, ರೇಟ್ ರೈಸ್ ಆಗಿರೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ರುಪಿ ಅಂತಾನೆ ಹೇಳ್ಬೋದು. ರುಪಿ ಗ್ರಾಜುಯಲಿ ಡಿಪ್ರಿಶಿಯೇಟ್ ಆಗ್ತಾನೆ ಬರ್ತಾ ಇದೆ. ಆಲ್ಮೋಸ್ಟ್ ರೆಕಾರ್ಡ್ ಲೋ ಹತ್ರ ಏನು 97 ಇತ್ತೋ ಆ ಲೋ ಹತ್ರವರೆಗೂ ಬಂದಿದೆ. ಸೊ ಇದರಿಂದನೇ ಗೋಲ್ಡ್ ಅಂಡ್ ಸಿಲ್ವರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗ್ತಾ ಇಲ್ಲ.
ಸೊ ಗೋಲ್ಡ್ ಅಂಡ್ ಸಿಲ್ವರ್ ಅಂತೂ ಸ್ಟೇಬಲ್ ಆಗಿ $4,000 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾನೆ ಬರ್ತಾ ಇದೆ. ನೀವು ನೋಡಿ ಲಾಸ್ಟ್ 15 ಡೇಸ್ ಈ ಚಾರ್ಟ್ ನೋಡಿದಾಗ ಲಾಸ್ಟ್ 15-20 ಡೇಸ್ ಇಂದ ಒಂದು $100 ಅಪ್ ಹೋಗುತ್ತೆ, ಒಂದು $20-30 ಡೌನ್ ಬರುತ್ತೆ, $4,000 to $4,100 ಇನ್ ಬಿಟ್ವೀನ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಈ ಒಂದು ಟ್ರೇಡಿಂಗ್ ಇದ್ರು ಈ ಒಂದು ಇಷ್ಟೊಂದು ಕಡಿಮೆ ಆಗಿದ್ರು ಯಾವುದೇ ರೇಟ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗಿಲ್ಲ. ಮೇನ್ ರೀಸನ್ ಬಂದ್ಬಿಟ್ಟು ರುಪಿ ಡಿಪ್ರಿಶಿಯೇಟ್ ಆಗ್ತಾ ಇರೋದು, ಅಂದ್ರೆ ರೆಕಾರ್ಡ್ ಲೋ ವೀಕ್ ಆಗ್ತಾ ಇರೋದು. ಇನ್ನ FIS ಆಕ್ಟಿವಿಟೀಸ್ ಬಗ್ಗೆ ಮಾತಾಡೋದಾದ್ರೆ FIS ಜುಲೈ ಮಂತ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಬೈಯಿಂಗ್ ಆಕ್ಟಿವಿಟಿ ನಡೆದಿತ್ತು. ಆದ್ರೆ ಯಾವಾಗ ವಾರ್ ಸೆಕೆಂಡ್ ಟೈಮ್ ಸ್ಟಾರ್ಟ್ ಆಗುತ್ತೋ ಆಗ ಸೆಲ್ಲಿಂಗ್ ಆಕ್ಟಿವಿಟಿ ಕಂಟಿನ್ಯೂಷನ್ ಮಾಡ್ತಾನೆ ಬರ್ತಾ ಇದ್ದಾರೆ. ಫ್ರೈಡೆ ಆಲ್ಮೋಸ್ಟ್ 4,000 crores ಅಷ್ಟು ಸೆಲ್ ಮಾಡಿದ್ದಾರೆ. ಸೊ ಅಂದ್ರೆ ಈ ಸೆಲ್ಲಿಂಗ್ ಆಕ್ಟಿವಿಟಿಗೆ ಮೇನ್ ರೀಸನ್ ಬಂದ್ಬಿಟ್ಟು ವಾರ್ ಒಂದ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಇಲ್ಲ ಈ ವಾರ್ ಯಾವಾಗ ಕೂಲ್ ಆಫ್ ಆಗುತ್ತೆ, ಇಲ್ಲ ಒಂದು ಆಯಿಲ್ ಕ್ರೈಸಿಸ್ ಇರ್ಬೋದು, ಇನ್ನೊಂದು ವಾರ್ ಒಂದು ಸ್ಟೇಟ್ಮೆಂಟ್ಸ್ ಇರ್ಬೋದು, ಇವೆರಡು ಯಾವಾಗ ಕೂಲ್ ಆಫ್ ಆಗುತ್ತೋ ಮತ್ತೆ ಎಗೈನ್ FIS ಬೈಯಿಂಗ್ ಆಕ್ಟಿವಿಟೀಸ್ ನ ಕಂಟಿನ್ಯೂ ಮಾಡ್ಬೋದು ಅನ್ಸುತ್ತೆ. ಸೊ 28 ಮಂತ್ ಎಂಡ್ ಅಂಡ್ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ನಿಫ್ಟಿ. ಅದಾದ ನಂತರ 3 ಸ್ಟಾಕ್ಸ್ F&O ಗೆ ಆಡ್ ಆಗ್ತಾ ಇದಾವೆ. ಒಂದು ಏತರ್ ಇಂಜಿನಿಯರಿಂಗು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಸಿಜಿಲಿಟಿ ಲಿಮಿಟೆಡ್, ಈ 3 ಸ್ಟಾಕ್ಸ್ F&O ಗೆ ಆಡ್ ಆಗ್ತವೆ. ಈ F&O ಗೆ ಆಡ್ ಆದಾಗ ಏನಾಗುತ್ತೆ, ಒಂದು ವಾಲಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ವಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆದಾಗ ಮೂವ್ಮೆಂಟ್ಸ್ ವಾಲಟಿಲಿಟಿ ಇನ್ಕ್ರೀಸ್ ಆಗಿ ಯಾವಾಗ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೋ ಆಗ F&O ದಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೋ ಆಗ ವಾಲಟಿಲಿಟಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಸೊ ಅದಕ್ಕೆ ಒಂದು ಕ್ರೈಟೀರಿಯಾ ಫುಲ್ಫಿಲ್ ಆಗಿ ಆಗಸ್ಟ್ ಇಂದ ಇವು F&O ಗೆ ಆಕ್ಟಿವಿಟಿಗೆ ಮುನ್ನುಗ್ತಿದಾವೆ ಅಂತಾನೆ ಹೇಳ್ಬೋದು. ಸೊ ಇನ್ನ ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಒಂದು ಬಿಗ್ ಫಾಲ್ ಆಗಿದ್ದಕ್ಕೆ ಅದು ಮೇನ್ ರೀಸನ್, ಫ್ರೈಡೆ ಒಂದು ಬಿಗ್ ಫಾಲ್ ಆಗಿದ್ದಕ್ಕೆ ಅದು ಮೇನ್ ರೀಸನ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅವರು ಫುಡ್ ಡೆಲಿವರಿಗೆ ಎಂಟರ್ ಆಗ್ತಾ ಇದ್ದಾರೆ. ಸೊ ಸುಮ್ಮನೆ ಎಂಟರ್ ಆಗ್ತಾ ಇದಾರ, ಇಲ್ಲ ಬಿಗ್ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಅವರು ಇವಾಗ ಹೆಂಗಂದ್ರೆ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ಅವರು ಆಲ್ರೆಡಿ ಅವರು ಸೆಟಲ್ಡ್ ಆಗಿರುವಂತದ್ದು ಫುಡ್ ಡೆಲಿವರಿಯಲ್ಲಿ. ಆದ್ರೆ ಇವರು ಯಾವ ತರ ನ್ಯೂ ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಆ ಫುಡ್ ಡೆಲಿವರಿಯಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ಲಸ್ ಡಿಸ್ಕೌಂಟ್ಸ್ ಕೊಡಬೇಕು. ಅದರಿಂದ ಕಂಪನಿ ಸ್ವಲ್ಪ ದಿವಸಗಳ ಕಾಲ ಲಾಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆದ್ರೆ ಇವರು ಯಾವ ತರ ಸಕ್ಸಸ್ ಆಗ್ತಾರೆ ಅನ್ನೋ ಒಂದು ಬೇಸ್ ಮೇಲೆನೆ ಒಂದು ಪ್ರಾಫಿಟ್ ಬುಕಿಂಗ್ ನಡೆದಿದೆ ಅಂತ ಹೇಳ್ಬೋದು ಸ್ವಿಗ್ಗಿ ಮತ್ತು ಜೊಮ್ಯಾಟೊ. ಅದ್ರ ಮೇಲೆನೆ ಒಂದು ಬಿಗ್ ಫಾಲ್ ಆಗಿದೆ ಫ್ರೈಡೆ. ಸೊ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಸೊ ಎಲ್ಲಿವರೆಗೂ ಇರ್ತಾರೋ ಅನದರ್ 2 years ಏನಿರ್ತಾರೋ ಅಲ್ಲಿವರೆಗೂ ಒಂದು ಡಿಪ್ ಕಾಣ್ತಾನೆ ಇರುತ್ತೆ, ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಇನ್ವೆಸ್ಟರ್ಸ್ ಅಂತಾನೆ ಹೇಳ್ಬೋದು. ಯಾವ ತರ ಅಂದ್ರೆ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು ಮಾರ್ಕೆಟ್ ಒಂದು ಬಿಗ್ ಫಾಲ್ ಆಗುತ್ತೆ ಮತ್ತೆ ರಿವರ್ಸ್ ಆಗುತ್ತೆ. ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ, ನೀವಾಗ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನೋಡ್ಬೇಕಾಗಿರೋದು ಯಾವ ಸ್ಟಾಕ್ಸ್ ಗುಡ್ ನಂಬರ್ಸ್ ನ ಪೋಸ್ಟ್ ಮಾಡಿ ಒಂದು ಫಾಲ್ ಆಗಿರುತ್ತೋ ಅದು ಆಪರ್ಚುನಿಟಿ ಕ್ರಿಯೇಟ್ ಆಗಿರುತ್ತೆ ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಅಟ್ ಪ್ರೆಸೆಂಟ್ಗೆ ನಿಫ್ಟಿ 50 ನೀವು ನೋಡೋದಾದ್ರೆ ಆಲ್ಮೋಸ್ಟ್ 30% ಅಷ್ಟು ನಿಮ್ಗೆ ಮೋರ್ ದೆನ್ 30% ಅಷ್ಟು ಆಲ್ ಟೈಮ್ ಹೈ ಹೊಡಿತಾನೆ ಇದಾವೆ. ಲೋ ಇಲ್ವಾ ಅಂದ್ರೆ ಲೋನ್ ಹೊಡಿತಿರ್ತವೆ. ಒಂದು ಗುಡ್ ನಂಬರ್ ಪೋಸ್ಟ್ ಮಾಡೋದು ಮೂವ್ ಆಗುತ್ತೆ, ಯಾವ್ದೋ ಒಂದು ಸ್ಟೇಟ್ಮೆಂಟ್ ಬಂದಾಗ ಡೌನ್ ಆಗುತ್ತೆ, ಮತ್ತೆ ಅಗೇನ್ ರ್ಯಾಲಿ ಕೊಡ್ತಾ ಇರುತ್ತೆ. ಅದರಿಂದನೇ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಂಬರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವ್ದು ಪೋಸ್ಟ್ ಮಾಡಿರ್ತವೆ ಅಟ್ ಪ್ರೆಸೆಂಟ್ಗೆ ಅಂದ್ರೆ ಯಾವ ಮೂವ್ಮೆಂಟ್ ಕೊಟ್ಟು ಪೋಸ್ಟ್ ಮಾಡಿದ್ಮೇಲೆ ಫಾಲ್ ಆಗಿರ್ತಾವೋ ಸೊ ಅಂತ ಸ್ಟಾಕ್ ನ ಕಾನ್ಸಂಟ್ರೇಷನ್ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಉತ್ತಮವಾದ ರಿಟರ್ನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಮ್ಮ ಟೀಮ್ ನಿಮ್ ಮುಂದೆ ತಂದಿದ್ದಾರೆ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತೆ ಮರಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.